ಶುಭೋದಯ ಎಲ್ಲರಿಗೂ. ನಾನು ಇವತ್ತು ಬೇಳೆ ಹೋಳಿಗೆ ಮಾಡೋದನ್ನು ಹೇಳ್ಕೊಡ್ತೇನೆ. ಕಡಲೆಬೇಳೆ ತೊಗೋಬೇಕು. 1 ಕಪ್ ಕಡಲೆಬೇಳೆಗೆ ಅದು ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ತುಂಬ ಚೆನ್ನಾಗಾಗ್ತದೆ. ನೆನೆ ಇಟ್ಟಿಲ್ಲ ಅಂದರೂ ನಡೀತದೆ. ಆಮೇಲೆ ನೋಡಿ, ಈ ಕುಕ್ಕರಿಗೆ ಬೇಳೆ ಹಾಕಿ ಅದರಿಂದ ಸ್ವಲ್ಪ ನೀರು ಮೇಲೆ ಬರೋ ಹಾಗೆ ನೀರು ಹಾಕಬೇಕು. ಆಮೇಲೆ ಮುಚ್ಚಳ ಮುಚ್ಚಿ 3 ಸೀಟಿ ತೆಗೆಸಬೇಕು. 3 ಸೀಟಿ ತೆಗೆಸಬೇಕು. ಅದು ಬೇಯ್ತಾ ಇರಲಿ. ಈಗ ನೋಡಿ, ಅದು ಹಿಟ್ಟು ಕಲಸಲಿಕ್ಕೆ ಸ್ವಲ್ಪ ಬಾಂಬೆ ರವೆ ಆದರೂ ನಡೀತದೆ, ಚಿರೋಟಿ ರವೆ ಆದರೂ ನಡೀತದೆ. ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಯಾಕಂದರೆ ಸ್ವಲ್ಪ ಹಳದಿ ಕಲರ್ ಬಂದರೆ ಚೆನ್ನಾಗಿರ್ತದೆ. ಸ್ವಲ್ಪ ಉಪ್ಪು, ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟು. ಗೋಧಿ ಹಿಟ್ಟಲ್ಲೂ ಆಗ್ತದೆ, ಬಟ್ ಗೋಧಿ ಹಿಟ್ಟಿಗಿಂತ ಮೈದಾ ಹಿಟ್ಟು ಚೆನ್ನಾಗಾಗ್ತದೆ. ಇದನ್ನು ಹಿಂಗೆ ಚೆನ್ನಾಗಿ ಕಲಿಸ್ಬೇಕು. ಇದು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ, ಅದಕ್ಕಿಂತ ಸ್ವಲ್ಪ ಮೆತ್ತಗಿರಲಿ. ಅದು ಹೂರಣಕ್ಕೆ ಕವರ್ ಆಗಬೇಕಲ್ಲ, ಹಂಗಾಗ್ಲಿಕ್ಕೆ ಹೋಗಿ ಎಷ್ಟು ಮೆತ್ತಗಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಹಾಕಿ ಸ್ವಲ್ಪ ನೀರೇ ಇರಲಿ. ಯಾಕಂದ್ರೆ ರವೆ ಅದು ಮತ್ತೆ ನೀರು ಹೀರ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಇಷ್ಟು ನೀರಿರಲಿ ನೋಡಿ. ಹೀಗೆ ಮಾಡಿ 1 ಅವರ್ ಬಿಟ್ಬಿಡೋಣ. ಅದು ಹೂರಣ ರೆಡಿ ಆಗುವಾಗ ಇದು ಸರಿ ಆಗ್ತದೆ. 1 ಅವರ್ ಹೀಗೆ ಮುಚ್ಚಿಟ್ಬಿಡ್ಬೇಕು. ಈಗ ಸಿಟಿ ಆಗಿದೆ. ಇದು ನೆನೆ ಇಟ್ಟರೆ 3 ಸಿಟಿ ಸಾಕು. ನೆನೆ ಇಟ್ಟಿಲ್ಲ ಅಂದರೆ 4 ಸಿಟಿ ಮಾಡಿಸಿ. ಈಗ ಇದು ಕೆಲಸ ಇಲ್ಲ ನೋಡಿ. ಇದು ಬೆರಟನ್ನು ತೆಗೆಯೋದು, ಬೆರಟನ್ನು ತೆಗೆದು ಒಂದೇ ಪಾತ್ರೆಯಲ್ಲಿ ಎಲ್ಲ ಆಗ್ತದೆ. ಹೀಗೆ ಸೋಸ್ಕೊಂಡ್ಬಿಡುತ್ತೆ. ಹೀಗೆ ಸೋಸ್ಕೊಂಡು ಇದೆಲ್ಲ ನೀರು ಇಳಿದ ಮೇಲೆ ಮತ್ತೆ ಇದನ್ನು ತೆಗೆದು ಓಪನ್ ಮಾಡಿ ಮತ್ತೆ ನೋಡಿ, ಇಷ್ಟು ಬೆಂದಿರಬೇಕು. ಈಗ ಇದು ಮತ್ತೆ ಗ್ಯಾಸ್ ಹಚ್ಚಿ ಇದಕ್ಕೆ ಬೆಲ್ಲ ಹಾಕ್ಕೊಂಡು, ಇದು 1 ಕಪ್ ಹಾಕಿದರೆ 1/2 ಕಪ್ ಬೆಲ್ಲ ಸಾಕು. ಮತ್ತು ನಿಮ್ಗೆ ಅದು ಕುದೀತಾ ಗೊತ್ತಾಗ್ತದೆ. ಕಡಿಮೆ ಆಯಿತು ಅಂದರೆ ಮತ್ತೆ ಟೇಸ್ಟ್ ನೋಡಿ ಮತ್ತೆ ಬೆಲ್ಲ ಜಾಸ್ತಿ ಬೇಕಂತ ಹಾಕ್ಕೊಳ್ಳಿ. ಇದು ಒಂದು 5 ನಿಮಿಷ ಬೆಲ್ಲ ಕುದಿಸ್ಬೇಕು. ಅದು ಹೂರಣ ಚೆನ್ನಾಗಿ ಬರಬೇಕಂದ್ರೆ. ಈಗ ಹಿಂಗೆ ಕುದೀತಾ ಇದೆ ನೋಡಿ. ಇದಕ್ಕೇನೆ ನಾವು ಇದು ಸಿಪ್ಪೆ ಹಾಕೋದು ಬೇಡ. ಏಲಕ್ಕಿ ಸುಲ್ಕೊಂಡು ಅದರದ್ದು ಹಿಂಗೆ ಬೀಜ ಇದಕ್ಕೆ ಹಾಕ್ಕೊಂಬಿಡೋಣ. ಅದ್ರ ಜೊತೆಗೆ 4 ಲವಂಗನೂ ಹಾಕ್ಬಿಡಿ. ಅದು ಡೈಜೆಸ್ಟಿಗೆ ಎಲ್ಲ ಚೆನ್ನಾಗಾಗ್ತದೆ. ಹಾಕಿ ಇದನ್ನೀಗ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಸ್ವಲ್ಪ ಗರ್ರ ರುಬ್ಬಿಕೊಂಡು, ನೀರೇನು ಹಾಕಬಾರ್ದು, ಹಾಗೆ ಮಿಕ್ಸಿಯಲ್ಲಿ ಒಂಚೂರು ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ಇಷ್ಟು ಚೆನ್ನಾಗಿ ಬೆಂದಿತ್ತಂದರೆ ಇದು ಸ್ಮ್ಯಾಶರಲ್ಲೂ ಸ್ಮ್ಯಾಶ್ ಮಾಡ್ಕೋಬೋದು. ಇದರಲ್ಲಿ ಅದು ಬೇಳೆ ಕುದಿಸಿ ಬೆಲ್ಲ ಹಾಕಿ ಕುದಿಸಿಟ್ಟಿದ್ವಲ್ಲ, ಪೂರ್ತಿ ತಣ್ಣಗಾದ್ಮೇಲೆ ಹೀಗೆ ಮಿಕ್ಸಿಗೆ ಹಾಕಿ 1 ರೌಂಡ್ ತಿರುಗಿಸಿದ ತಕ್ಷಣ ಹಿಂಗೆ ನೋಡಿ ಪುಡಿ ಆಗ್ತದೆ.
ಇದೇನೆಂದರೆ ಬೇಳೆ ಸೋಸುವಾಗ ಒಂದು ಹನಿನೂ ನೀರಿರಬಾರ್ದು, ಅದು ಇಂಪಾರ್ಟೆಂಟ್. ಇಲ್ಲಾಂದರೆ ಇದು ಕಣಕ, ಇದು ಬೇಳೆ ಹೂರಣ ಇದೆಯಲ್ಲ ಅದು ನೀರಾಗ್ತದೆ. ಅದಕ್ಕೆ ಸೋಸುವಾಗ ಯಾವಾಗಲೂ ಪೂರ್ತಿ ನೀರು ಹೋಗುವಷ್ಟು ಸೋಸ್ಕೋಬೇಕು. ಈಗ ಆಯ್ತು ನೋಡಿ. ಇದನ್ನೆಲ್ಲ ತೊಳೆದು ಅವಾಗ ನಾವು ಬೇಳೆ ಸೋಸಿದ ನೀರಿದೆ ನೋಡಿ, ಈ ನೀರನ್ನು ಚೆಲ್ಲಂಗಿಲ್ಲ. ಇದು ಚೆನ್ನಾಗಾಗ್ತದೆ ಸಾರು. ಅದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಾನು. ಈಗ ಒಂಚೂರು ತುಪ್ಪ ಕೈ ಹಾಕ್ಕೊಂಡು ಇದನ್ನು ಇಷ್ಟು ಒಂದೇ 4 ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋದು. ಈಗ ಅದು ಅವಾಗ ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದನ್ನೊಂಚೂರು ಹಿಂಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಯಾಕಂದ್ರೆ ಅದು ರವೆ ಎಲ್ಲ ಅರಳಿರ್ತದಲ್ಲ, ಅದು ಚೆನ್ನಾಗಿ ಸೇರಿಸ್ಕೋಬೇಕಲ್ಲ, ಅದು ಸ್ವಲ್ಪ ಹಿಂಗೆ ಚೆನ್ನಾಗಿ ನಾದಿ ಸ್ವಲ್ಪ ಹಿಟ್ಟು ತಗೊಳ್ಳಿ. ಸ್ವಲ್ಪ ಹಿಂಗೆ ಇಷ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನು ಸ್ವಲ್ಪ ಹಿಂಗೆ ಮಾಡಿಕೊಂಡು ಇದು ಒಂದು ಉಂಡೆ ಇಟ್ಕೊಂಡು ಇಷ್ಟು ದೊಡ್ಡದು ಹೂರಣ ಒಳಗೆ ಜಾಸ್ತಿ ಇದ್ರೆ ಚೆನ್ನಾಗಿ ಅನ್ನಿಸ್ತದೆ. ಹಿಂಗೆ ಮಾಡಿ ಒಂಚೂರು ಎಣ್ಣೆ ಹಿಡ್ಕೊಂಡು ಹಿಂಗೆ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಇದು ನೀರು ಇರ್ತದಲ್ಲ ಸ್ವಲ್ಪ, ಹಿಂಗೆ ಮಾಡ್ಕೊತ ಹೋಗ್ಬೇಕು. ಇದು ಎಕ್ಸ್ಟ್ರಾ ಉಳಿತದಲ್ಲ, ಇದನ್ನು ಹಿಂಗೆ ಮಾಡಿ ತೆಗಿಬೇಡಿ. ಇದು ಮಾಡಲಿಕ್ಕೆ ಬಟರ್ ಪೇಪರ್ ಅಂತ ಸಿಗ್ತದೆ. ಬಟರ್ ಪೇಪರ್ ಇಲ್ಲ ಅಂದರೆ ಈ ಯಾವುದಾದ್ರು ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ, ಅದನ್ನು ಹಿಂಗೆ ಕಟ್ ಮಾಡಿಕೊಂಡು ಹಿಂಗೆ ಇಟ್ಕೊಂಬಿಡಿ. ಇದು ಮಾಡ್ಲಿಕ್ಕೆ ತುಂಬ ಈಸಿ. 1-2 ಸಲ ನಿಮಗೆ ಕಷ್ಟ ಆಗ್ಬೋದು, ಮತ್ತು ಭಾಳ ಈಸಿ ಆಗ್ತದೆ. ಇದು 1/4 kgಗೆ ಒಂದು 10-12 ಆಗ್ತದೆ. ನಾವಂದರೆ ಜಾಸ್ತಿ ಹೂರಣ ಹಾಕಿರ್ತೇವಲ್ಲ, ಕಮ್ಮಿ ಹಾಕಿದರೆ ಇನ್ನೂ ಜಾಸ್ತಿ ಆಗ್ತದೆ. ಎಷ್ಟು ಆಯ್ತು ನೋಡಿ, ಇಷ್ಟೇ ಈಸಿಯಾಗಿ ಬಂದ್ಬಿಡ್ತದೆ. ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕ್ಕೊಂಡು ಹಿಂಗೆ ತೆಗೆದು ಮೀಡಿಯಮ್ ಟು ಲೋ ಇರಲಿ. ಮೇಲಿಂದ ಒಂಚೂರು ತುಪ್ಪ ಹಾಕ್ತೀನಿ. ಅಂದ್ರೆ ಒಂದಾಗೋ ತನಕ ಅದು ಹಂಗೆ ಮಾಡ್ಕೋಬೇಕು. ಇನ್ನೊಂದು ಮಾಡ್ತಾ ಇದ್ದೇನೆ. ನೋಡಿ ಅಷ್ಟೇ ಹಿಟ್ಟಲ್ಲಿ ಮತ್ತು ಇಷ್ಟು ಹೊಟ್ಟು ಉಳಿದು ಬಿಡ್ತದೆ. ಹಿಟ್ಟು ಭಾಳ ಹೋಗೋದೇ ಇಲ್ಲ. ಇದೆಲ್ಲ ಹೊಟ್ಟು ಹಾಕ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ಅದೊಂಚೂರು ಅರಿಶಿನ ಪುಡಿ ಹಾಕಿದ್ರೆ ನೋಡಿ ಹೀಗೆ ಎಲ್ಲೋ ಕಲರ್ ಬಂದ್ಬಿಡ್ತದೆ. ನೋಡೋಕ್ಕೆ ಚೆನ್ನಾಗಿರ್ತದೆ. ಇದೇ ಥರ ಹೆಸರು ಬೇಳೆಯಿಂದನೂ ಮಾಡ್ತಾರೆ, ತೊಗರಿ ಬೇಳೆಯಿಂದನೂ ಮಾಡ್ತಾರೆ. ಪ್ರೊಸೀಜರ್ ಸೇಮ್.
ಇದೀಗ ತೆಗೆದ ಹಿಂಗೆ ಪ್ಲೇಟ್ ಮೇಲೆ ಹಾಕ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ಬೇರೆದಾಗಲಿ ಹಾಕಿಡ್ಬೋದು, ಮಡ್ಚಿ ಹಾಕಿಡ್ಬೋದು. ಈಗ ಇನ್ನೊಂದು ಹಾಕ್ತೇನೆ. ಸೈಡಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಾದಮೇಲೆ ಸರ್ವ್ ಮಾಡುವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ಚೆನ್ನಾಗಾಗ್ತದೆ. ತುಪ್ಪ ಹಾಕಿ ಸರ್ವ್ ಮಾಡಿ. ಥ್ಯಾಂಕ್ ಯು.